ಇವತ್ತಿದೆ. ಬಹಳಷ್ಟು ಅತಿವೃಷ್ಟಿಯಿಂದ ಪೀಡಿತರಾದಂತಹ ಜನ ಅಲ್ಲಲ್ಲಲ್ಲಿ ದಕ್ಷಿಣ ಭಾರತ, ಉತ್ತರ ಭಾರತ ಎಲ್ಲ ಕಡೆಗೂ ಸಾಕಷ್ಟು ಹಳ್ಳಿಗಳು, ನದಿ ಪ್ರದೇಶಗಳು ನದಿಯಿಂದ ಆವೃತವಾಗಿವೆ. ಆಹಾರದ ಸಮಸ್ಯೆ ಇದೆ, ಮನೆಗಳೆಲ್ಲ ಕೊಚ್ಚಿಕೊಂಡು ಹೋಗುವಂತಹ ಸಂದರ್ಭ ಇದೆ. ಜನಗಳೆಲ್ಲ ಸಮಸ್ಯೆಯಲ್ಲಿದ್ದಾರೆ. ಆ ಎಲ್ಲ ಸಜ್ಜನರಿಗೆ ದೇವರು ಅನುಗ್ರಹವನ್ನು ಮಾಡಲಿ. ಅತಿವೃಷ್ಟಿ ಅನಾವೃಷ್ಟಿ ಇದೆ ಎನ್ನುವ ಭಯ ಇತ್ತು, ಅದು ಹೋಗಿದೆ ಎನ್ನುವುದರೊಳಗೆ ಅತಿವೃಷ್ಟಿಯ ಭಯ ಪ್ರಾರಂಭ ಆಗಿದೆ. ಎಷ್ಟು ಬೇಕೋ ಅಷ್ಟು ಹಿತವಾದ ವೃಷ್ಟಿಯಾಗಿ ಎಲ್ಲರೂ ಸುಖವಾಗಿ ಸಾಧನೆಯನ್ನು ಮಾಡಲಿ, ಧರ್ಮವನ್ನು ಮಾಡಲಿ, ನಿರಾತಂಕವಾಗಿ ನಿರ್ವಿಘ್ನವಾಗಿ ದೇವರ ಸೇವೆಯನ್ನು ಮಾಡುವಂತೆ ಆಗಲಿ ಎಂಬ ದೃಷ್ಟಿಯಲ್ಲಿ ಎಲ್ಲ ಭಕ್ತರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ವಿಶೇಷವಾಗಿ ಮಾಡಿ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲ ಗೋವುಗಳನ್ನು, ಗೋಪಾಲಕರನ್ನು ಮಳೆಯಿಂದ ರಕ್ಷಣೆ ಮಾಡಿದಂತಹ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಕಣ್ಣಿಗೆ ಕಾಣುವಂತೆ ಗೋವರ್ಧನವನ್ನು ಅವತ್ತು ಧಾರಣೆ ಮಾಡಿದರೆ ಇವತ್ತು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಆ ಭಗವಂತ ತಾನು ಗೋವರ್ಧನವನ್ನು ಎತ್ತಿ ಎಲ್ಲ ಸಜ್ಜನರ ರಕ್ಷಣೆಯನ್ನು ಮಾಡುತ್ತಾನೆ. ಆ ದೃಷ್ಟಿಯಲ್ಲಿ ಭಗವದ್ಭಕ್ತರೆಲ್ಲ ಶ್ರೀಕೃಷ್ಣಾಯ ನಮಃ ಎಂಬುದಾಗಿ ಸ್ಮರಣೆಯನ್ನು ಮಾಡಿ. ಶ್ರೀಕೃಷ್ಣಾಯ ನಮಃ, 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 ಶ್ರೀಕೃಷ್ಣಾಯ ನಮಃ.